ತಾಳಿಕೋಟೆಯ ರಾಮಲಿಂಗೇಶ್ವರ ದೇವಾಲಯ. ಈ ದೇವಾಲಯ ಕಂಬದ ಮೇಲಿರುವ ಕ್ರಿಸ್ತಶಕ 1181ರ ಶಾಸನದ ಆಧಾರದಿಂದ ಇದು ಸೋಮೇಶ್ವರ ದೇವಾಲಯವೆಂದು ತಿಳಿಯುತ್ತದೆ. ಸ್ಥಳೀಯವಾಗಿ ರಾಮಲಿಂಗೇಶ್ವರ ದೇವಾಲಯವೆಂದು ಕರೆಯುತ್ತಾರೆ. ಹಗರಟಿಗೆ 300ರ ನಾಡಿನ ಪ್ರತಿ ಗ್ರಾಮದಿಂದ ಒಂದೊಂದು ಗದ್ಯಾಣಗಳನ್ನು ಕೂಡಿಸಿ ನಾಡಾಧಿಕಾರಿ ಪದ್ಮರಸನು ದೇವಾಲಯಕ್ಕೆ ದಾನ ಮಾಡಿದುದನ್ನು ಶಾಸನ ಉಲ್ಲೇಖಿಸುತ್ತದೆ. ಪೂರ್ವಾಭಿಮುಖವಾಗಿ ನಿರ್ಮಿಸಿರುವ ಗರ್ಭಗೃಹದಲ್ಲಿ ಇಂದು ಲಿಂಗವಾಗಲಿ ವಿಗ್ರಹವಾಗಲಿ ಇರುವುದಿಲ್ಲ. ಇದರ ದ್ವಾರಶಾಖೆಗಳು ಅಲಂಕಾರಮಯವಾಗಿವೆ. ಕೆಳಗಡೆ ಶೈವ ದ್ವಾರಪಾಲಕರು ಮತ್ತು ಚೌರಿ ಶಿಲ್ಪಗಳಿವೆ. ಸುಂದರವಾದ ಮಕರತೋರಣದ ಮಧ್ಯದ ಮಂಗಲ ಫಲಕದಲ್ಲಿ ಗಜಲಕ್ಷ್ಮಿ ಕೆತ್ತನೆ ಇದೆ. ಅಲ್ಲದೆ ನಟರಾಜ ಮತ್ತು ನಾಟ್ಯ ಗಣಪತಿ, ಹಿರಣ್ಯಕಶಿಪುವನ್ನು ಸಂಹರಿಸುತ್ತಿರುವ ಉಗ್ರನರಸಿಂಹನ ಸುಂದರವಾದ ವಿಗ್ರಹಗಳಿವೆ. ಮೇಲ್ಭಾಗದಲ್ಲಿ ಕಿನ್ನರ, ಗಂಧರ್ವರ ಕೆತ್ತನೆಗಳಿವೆ. ಶಿಲ್ಪಿಯು ದೇವಸ್ಥಾನದ ದ್ವಾರದ ಮೇಲೆ ಮಕರಗಳ ಬಾಲವನ್ನು ಅಲಂಕಾರಿಕವಾಗಿ ಕೆತ್ತಿದ್ದಾನೆ. ಶಿಲ್ಪಕಲಾ ಲಕ್ಷಣಗಳಿಂದ ಈ ಮಕರ ತೋರಣ ಹಾಗೂ ಈ ತೋರಣವನ್ನು ಹೊತ್ತು ನಿಂತ ಕಂಬಗಳು ಕ್ರಿಸ್ತ ಶಕ ಸುಮಾರು 945ರ ರಾಷ್ಟ್ರಕೂಟರ ಕಾಲದ ಉತ್ತರಾರ್ಧಕ್ಕೆ ಸೇರಿದವುಗಳಾಗಿವೆ ಎಂದು ಹೇಳಬಹುದಾಗಿದೆ. ಬದಾಮಿ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರ ದೇಗುಲಗಳ ಅವಶೇಷಗಳಿಂದ ಈ ದೇಗುಲವನ್ನು ನಿರ್ಮಿಸಿರಬಹುದೆಂದು ಊಹಿಸಬಹುದಾಗಿದೆ.